ಮಕ್ಕಳೇ ನಮಸ್ತೆ ಮಕ್ಕಳೇ. ಈ ದಿನ ನಾವು ಮಕ್ಕಳೇ ಸಮಾಜಶಾಸ್ತ್ರದ ಮೊದಲನೇ ಅಧ್ಯಾಯ ಸಾಮಾಜಿಕ ಸ್ತರವಿನ್ಯಾಸ ಅನ್ನುವಂಥ ಪಾಠವನ್ನು ಕಲಿತಾ ಇದ್ದೀವಿ. ಮಕ್ಕಳೇ, ಇದೇ ಪಾಠದ ಮೊದಲನೇ ಭಾಗ ನೀವು ಈಗಾಗಲೇ ಕಲ್ತಿದ್ರಿ. ಸಾಮಾಜಿಕ ಅಸಮಾನತೆ ಅಂದರೆ ಏನು, ಸಾಮಾಜಿಕ ಸ್ತರವಿನ್ಯಾಸದ ಲಕ್ಷಣಗಳೇನು ಅನ್ನೋದನ್ನು ಕಲ್ತಿದ್ರಿ. ಮಕ್ಕಳೇ, ಹಾಗಾದರೆ ಇವತ್ತೇನು ಕಲಿತೀರಾ? ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಸಾಮಾಜಿಕ ಪಿಡುಗು ಅಂದರೆ ಸಮಾಜದ ಅತಿ ದೊಡ್ಡ ಸಮಸ್ಯೆ. ಹಾಗಾದರೆ ಅಸ್ಪೃಶ್ಯತೆ ಅಂದರೆ ಏನು? ಮುಟ್ಟಬಾರದು, ಮುಟ್ಟಲಾಗದಂತಹ, ಅವರು ಕೀಳು, ಅವ್ರನ್ನ ಮುಟ್ಟಬಾರ್ದು ಅನ್ನುವಂಥ ಒಂದು ಭಾವನೆಯನ್ನೇ ನಾವು ಅಸ್ಪೃಶ್ಯತೆ ಅಂತ ಕರಿತೀವಿ. ಮಕ್ಕಳೇ, ಸರ್ವಜ್ಞ ಹೇಳ್ತಾನೆ, ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವಗ್ನಿಯೊಂದೇ ಇರುತ್ತಿರೆ, ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಅಂತ. ಅಂದರೆ ಇರುವಂಥ ಭೂಮಿ ಒಂದೇ, ಕುಡಿಯೋ ನೀರು ಒಂದೇ, ನಮ್ಮನ್ನು ಸುಡುವ ಅಗ್ನಿ ಇರಬೇಕಾದ್ರೆ ಈ ಜಾತಿ ಅಂತ ನಾವು ಯಾಕೆ ತಾರತಮ್ಯವನ್ನು ಮಾಡಬೇಕು ಅಂತ ಸರ್ವಜ್ಞ ಹೇಳ್ತಾನೆ. ಮಕ್ಕಳೇ, ಈ ಒಂದು ಅಂಶದ ಬಗ್ಗೆ ನಾವು ಈ ಪಾಠದಲ್ಲಿ ಕಲಿತೀವಿ. ಅಸ್ಪೃಶ್ಯತೆ ಒಂದು ಸಾಮಾಜಿಕ ಪಿಡುಗು. ಮಕ್ಕಳೇ, ಇಲ್ಲಿ ಒಂದು ನೀವು ತ್ರಿಭುಜ ಆಕಾರದಲ್ಲಿರುವಂಥ ಒಂದು ಚಿತ್ರವನ್ನು ನೋಡ್ತಾ ಇದ್ದೀರಾ. ಇದು ಭಾರತದಲ್ಲಿ ಮೊದಲು ವರ್ಣ ವ್ಯವಸ್ಥೆ ರೂಢಿಯಲ್ಲಿತ್ತು. ಇದು ವೇದಗಳ ಕಾಲದ ಸಮಾಜದಲ್ಲಿ ಆರಂಭಗೊಂಡಿತ್ತೆಂದು ಅಭಿಪ್ರಾಯಪಡಲಾಗಿದೆ. ವರ್ಣ ವ್ಯವಸ್ಥೆ ಅಂದರೆ ಏನು? ಅವರು ಮಾಡುವಂಥ ಕೆಲಸದ ಆಧಾರದ ಮೇಲೆ ವೇದಗಳ ಕಾಲದಲ್ಲೇನೆ ಅವರು ಮಾಡುವ ಕೆಲಸದ ಆಧಾರದ ಮೇಲೆ ಅನೇಕ ವರ್ಗಗಳಾಗಿ ವಿಂಗಡಣೆಯನ್ನು ಮಾಡಿದರು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅದ್ರ ಕೆಳಗಡೆ ಇನ್ನೊಂದು ವರ್ಗ ಇತ್ತು, 5ನೇ ವರ್ಗ. ಅದನ್ನು ಅಂತ್ಯಜರು, ಅಸ್ಪೃಶ್ಯರು ಅಂತ ಅದನ್ನು ಕರೀತಾರೆ. ಮಕ್ಕಳೇ, ಚಾತುರ್ವರ್ಣ ಎಂಬುದು ಸಾಮಾಜಿಕ ವಿಭಜನಾ ವ್ಯವಸ್ಥೆ, ವರ್ಣ ವ್ಯವಸ್ಥೆ ಅಂತ ನಾವು ಇದು ಕರಿತೀವಿ. ಮುಖ್ಯವಾಗಿ 4 ವರ್ಣಗಳು, 4 ವರ್ಗಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇದು ಕರ್ಮ ಸಿದ್ಧಾಂತದ ತತ್ವದಡಿಯಲ್ಲಿ ರೂಪಿತವಾಗಿದೆ ಎಂದು ಹೇಳಲಾಗುತ್ತಿದೆ. ಕರ್ಮ ಸಿದ್ಧಾಂತ ಅಂದರೆ ಅವರು ಮಾಡುವ ಕೆಲಸದ ಆಧಾರದ ಮೇಲೆ ಇವರನ್ನು ಈ ವರ್ಗಗಳಾಗಿ ವಿಂಗಡಿಸಲಾಗಿತ್ತು. ಸಾಮಾಜಿಕವಾದ ಆರ್ಥಿಕವಾದಂಥ ಒಂದು ಅಸಮಾನತೆ ಇತ್ತು ಅಂತ ನಾವು ಇಲ್ಲಿ ಹೇಳ್ಬಹುದು. ಮಕ್ಕಳು, ಈ ಚಿತ್ರದಲ್ಲಿ ನೀವು ನೋಡ್ತಾ ಇದ್ದೀರಾ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಬ್ರಾಹ್ಮಣ, ಆತನ ಕೆಲಸ ಏನಾಗಿತ್ತು? ಅಧ್ಯಯನ, ಅಧ್ಯಾಪನ, ಯಜ್ಞ ಯಾಗಾದಿಗಳಲ್ಲಿಯೂ ಅವನು ಭಾಗವಹಿಸುವುದು. ಅವನು ಓದುವಂಥದ್ದು, ಬೇರೆಯವರಿಗೆ ಬೋಧಿಸುವಂಥದ್ದು, ಪೂಜಾ ಕಾರ್ಯಗಳನ್ನು, ಯಜ್ಞ ಯಾಗಾದಿಗಳನ್ನು ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಕ್ಷತ್ರಿಯ ಏನು ಮಾಡ್ತಾ ಇದ್ದ? ರಾಜ್ಯದ ಆಡಳಿತದಲ್ಲಿ ಆತ ಸಹಕಾರವನ್ನು ಕೊಡ್ತಾ ಇದ್ದ, ಸೈನಿಕ ವೃತ್ತಿ ಇರ್ಬೋದು. ವೈಶ್ಯ ಏನು ಕೆಲಸ? ವ್ಯಾಪಾರ ಮಾಡ್ತಿದ್ದ, ವ್ಯಾಪಾರ ವಹಿವಾಟುಗಳು, ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ದ. ಶೂದ್ರನ ಕೆಲಸ ಏನು? ಕೃಷಿ, ಕೂಲಿಕಾರರಾಗಿಯೂ ಕಾರ್ಯನಿರ್ವಹಿಸಬೇಕು ಎನ್ನುವುದು ಈ ಸಿದ್ಧಾಂತದ ಆಶಯ. ಹಾಗಾದ್ರೆ ಶೂದ್ರ ಏನು ಮಾಡ್ತಿದ್ದ? ಕೂಲಿಕಾರನಾಗಿದ್ದ, ಕೃಷಿಯ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದ. ಶೂದ್ರರಿಗಿಂತ ಕೆಳಗಿನ ಒಂದು ವರ್ಗ ಇತ್ತು, ಅದು 5ನೇ ವರ್ಗ, ಅಂತ್ಯಜರು ಅಥವಾ ಅಸ್ಪೃಶ್ಯರು ಅಂತ ಕರಿತೀವಿ. ಮಕ್ಕಳೇ, ಅಸ್ಪೃಶ್ಯತೆ ಅನ್ನೋದಕ್ಕೆ ನಾವು ಇಂಗ್ಲೀಷ್ ಪದ ಅನ್ಟಚಬಿಲಿಟಿ ಅಂತ ಕರಿತೀವಿ. ಮಕ್ಕಳೇ, ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಲ್ಲಿ ಒಂದು ನೀರಿನ ಸೇವನೆಯಲ್ಲೂ ಕೂಡ ಒಂದು ಅಸ್ಪೃಶ್ಯತೆಯನ್ನು ನಾವು ಅಲ್ಲಿ ಕಾಣಬಹುದು. ಅಸ್ಪೃಶ್ಯತೆಯ ಆಚರಣೆಯು ವರ್ಣ ವ್ಯವಸ್ಥೆಯ ಹುಟ್ಟಿನೊಂದಿಗೆ ಅಸ್ತಿತ್ವವನ್ನು ಪಡೆದುಕೊಂಡಿದೆ. ಮಕ್ಕಳು, ಯಾವಾಗ ಈ ಅಸ್ಪೃಶ್ಯತೆ, ಈ ಮೇಲ್ಜಾತಿ ಕೀಳ್ಜಾತಿ ಎನ್ನುವಂಥದ್ದು, ಇವರು ಮುಟ್ಟಬಾರ್ದು, ಇವರು ಕೀಳು, ಈ ಒಂದು ಕೆಳಮಟ್ಟದ ಕೆಲಸವನ್ನು ಮಾಡ್ತಾರೆ, ಇವ್ರನ್ನ ಹತ್ರಕ್ಕೆ ಸೇರಿಸಬಾರ್ದು, ಈ ರೀತಿಯ ಮನೋಭಾವನೆ ಯಾವಾಗ ಬೆಳೀತು ಅಂತ ಹೇಳಿದ್ರೆ ಮಕ್ಕಳೇ, ವೇದಗಳ ಕಾಲದಲ್ಲಿ ಯಾವಾಗ ಈ 4 ವರ್ಣಗಳು ಹುಟ್ಕೊಂತೋ ಆಗಲೇ ಈ ಅಸ್ಪೃಶ್ಯತೆ ಅನ್ನೋದು ಕೂಡ ಹುಟ್ಕೊಂತು. ಮಕ್ಕಳೇ, ಸ್ಪರ್ಶ ಮತ್ತು ಅಸ್ಪೃಶ್ಯ. ಸ್ಪರ್ಶ ಅಂದರೆ ಮುಟ್ಟುವುದು, ಅಸ್ಪರ್ಶ ಅಂದರೆ ಮುಟ್ಟಬಾರದು ಎನ್ನುವ ಭಾವನೆ ಮುಖ್ಯವಾಗಿ ಸಾಮಾಜಿಕ ಆರ್ಥಿಕ ಅಸಮಾನತೆಯ ಮೂಲದಿಂದ ರೂಪುಗೊಂಡದ್ದು. ಇದು ಯಾವುದ್ರ ಮೂಲಕ ಇದರಿಂದೇನು ಸಮಸ್ಯೆ? ಸಾಮಾಜಿಕವಾದ ಆರ್ಥಿಕವಾದ ಒಂದು ಅಸಮಾನತೆಯನ್ನು ಇದು ಹುಟ್ಟು ಹಾಕುತ್ತೆ, ಸೃಷ್ಟಿ ಮಾಡುತ್ತೆ. ಅಸ್ಪೃಶ್ಯ ಎಂಬುದು ಮುಟ್ಟಬಾರದ, ಮುಟ್ಟಲಾಗದ ಎಂಬ ಅರ್ಥದಲ್ಲಿ ಬಳಕೆಯಾಗಿದೆ. ಮಕ್ಕಳೇ, ಅತಿ ಮುಖ್ಯವಾದುದು ಈ ಪದದ ಅರ್ಥ ನಿಮಗೆ ಗೊತ್ತಿರಬೇಕು. ಅಸ್ಪೃಶ್ಯ ಅಂದರೆ ಮುಟ್ಟಬಾರದು, ಮುಟ್ಟಲಾಗದು ಎನ್ನುವ ಅರ್ಥವನ್ನು ಸೂಚಿಸ್ತಾ ಇದೆ. ಬ್ರಿಟಿಷ್ ಸರ್ಕಾರವು 1935ರಲ್ಲಿ ಕೇಂದ್ರ ಕಾಯಿದೆ, ಸೆಂಟ್ರಲ್ ಆ್ಯಕ್ಟ್ ಅನ್ನುವಂಥ ಒಂದು ಕಾನೂನನ್ನು, ಒಂದು ನಿಯಮವನ್ನು ಜಾರಿಗೆ ತಂತು. ಭಾರತದ ಅಸ್ಪೃಶ್ಯ ವರ್ಗ ಹಾಗೂ ಗುಡ್ಡಗಾಡು ವರ್ಗದ ಜನರನ್ನು
ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಎಂಬುದಾಗಿ ಹೆಸರಿಸಿತು. ಬ್ರಿಟಿಷ್ ಸರ್ಕಾರ 1935ರಲ್ಲಿ ಭಾರತದ ಅಸ್ಪೃಶ್ಯ ವರ್ಗ ಮತ್ತು ಗುಡ್ಡಗಾಡು ಜನರನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಂಬುದಾಗಿ ಹೆಸರಿಸಿತು. ಮಕ್ಕಳೇ, ಇಲ್ಲಿ ಚಿತ್ರವನ್ನು ನೋಡ್ತಾ ಇದ್ದೀರಾ, ಅಂಬೇಡ್ಕರ್ ಮತ್ತು ಗಾಂಧೀಜಿಯವರು. ಯಾಕೆ ಇವ್ರ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳೇ? ಇವರೆಲ್ಲರೂ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದಂತಹ ವ್ಯಕ್ತಿಗಳು. ಇನ್ನೂ ಅನೇಕರಿದ್ದಾರೆ, ಜ್ಯೋತಿಬಾ ಫುಲೆ, ಅನೇಕ ಮಹನೀಯರು ಈ ಅಸ್ಪೃಶ್ಯತೆ ಅನ್ನೋದು ನಮ್ಮ ದೇಶದಲ್ಲಿ ಇರಬಾರ್ದು ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಅವರು ಹೋರಾಟವನ್ನು ಮಾಡಿದ್ರು ಮಕ್ಕಳೇ. ಭಾರತ ರತ್ನ ಅನ್ನುವಂಥ ಬಿರುದನ್ನು ಪಡೆದಿದ್ರು ಡಾಕ್ಟರ್ BR ಅಂಬೇಡ್ಕರ್. ಅವ್ರು ಹೇಳ್ತಾರೆ, ಹೊರಗಿನಿಂದ ಬಂದವರು ಊರಿನಿಂದ ಹೊರಗಡೆ ನೆಲೆಸಿದರೋ ಅಥವಾ ಊರೊಳಗಡೆ ಇದ್ದವರನ್ನು ಕಾರಣಾಂತರಗಳಿಂದ ಊರ ಹೊರಕ್ಕೆ ತಳ್ಳಲಾಯಿತೋ ಎಂಬುದನ್ನು ವಿಶ್ಲೇಷಣೆ ಮಾಡಿದರೆ ಅಸ್ಪೃಶ್ಯತೆಯ ಉಗಮ ಮತ್ತು ಅಸ್ಪೃಶ್ಯರು ಯಾರೆಂಬುದು ಅರ್ಥವಾಗುತ್ತದೆ. ಮಕ್ಕಳೇ, ಅಂಬೇಡ್ಕರ್ ಅವರು ಹೇಳ್ತಾ ಇದ್ದಾರೆ, ಅಸ್ಪೃಶ್ಯತೆ ಯಾವಾಗ ಹುಟ್ಕೊಂತು, ಯಾರು ಅಸ್ಪೃಶ್ಯರು ಅಂತ ನಮಗೆ ಗೊತ್ತಾಗಬೇಕಾದ್ರೆ ಒಂದನ್ನು ಕಂಡುಹಿಡಿಬೇಕು. ಏನು ಕಂಡುಹಿಡಿಬೇಕು? ಈ ಹೊರ್ಗಿನಿಂದ ಬಂದವರು ಊರಿಂದ ಹೊರಗಡೆ ನೆಲೆಸಿದ್ರು. ಯಾರೋ ಹೊರಗಡೆಯಿಂದ ಬಂದ ಜನರನ್ನ ಊರು ಹೊರಗಡೆನೇ ನೀವು ಇರಿ ಅಂತ ಅವ್ರನ್ನ ಇರಿಸ್ಬಿಟ್ರು, ಅಥವಾ ಊರೊಳಗಡೆ ಇದ್ದವ್ರನ್ನ ನಾನಾ ರೀತಿಯ ಒಂದು ಅಸಮಾನತೆಯ ಕಾರಣಗಳಿಂದ ಅವ್ರನ್ನ ಊರು ಹೊರಗಡೆ ಇಟ್ಟರು ಅನ್ನೋದನ್ನು ನಾವು ಕಂಡುಹಿಡಿದ್ರೆ ಅಸ್ಪೃಶ್ಯತೆಯ ಉಗಮವನ್ನು ನಾವು ಕಂಡುಹಿಡಿಬೋದು ಅಂತ ಹೇಳ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರ ಪ್ರಕಾರ ಅಸ್ಪೃಶ್ಯತೆ ಜಾತಿಯ ಅತ್ಯಂತ ತಿರಸ್ಕಾರಕ್ಕೆ ಅರ್ಹವಾದ ಅಭಿವ್ಯಕ್ತಿ. ಇದು ತುಂಬ ನಾವು ತಿರಸ್ಕರಿಸಬೇಕಾದದ್ದು. ಇದು ನಮ್ಮ ದೇಶದ ಅಭಿವೃದ್ಧಿಗೆ ಸರಿ ಅಲ್ಲ. ಇದು ಇಂದು ಸಮಾಜದ ಶರೀರವನ್ನು ಕುಷ್ಠರೋಗದ ಹುಣ್ಣಿನಂತೆ ಪೀಡಿಸುತ್ತದೆ, ನಮ್ಮ ಒಂದು ದೇಶವನ್ನು ಹಾಳು ಮಾಡುತ್ತೆ. ಇಂದು ಸಮಾಜವನ್ನು ಕುಷ್ಠರೋಗ, ಒಂದು ಕಡೆ ಏನಾದ್ರು ಕುಷ್ಠರೋಗ ಅಂಟ್ಕೊಂಡ್ರೆ ಇಡೀ ದೇಹವನ್ನೇ ಅದು ಕೊಳಿಸುತ್ತೆ. ಹಾಗೆ ಈ ಒಂದು ಅಸ್ಪೃಶ್ಯತೆ, ಜಾತಿ, ಮೇಲ್ಜಾತಿ, ಕೀಳ್ಜಾತಿ ಅನ್ನೋ ಒಂದು ವ್ಯವಸ್ಥೆ ಇಡೀ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು, ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು, ಇಂದು ಸಮಾಜವನ್ನು ಹಾಳು ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಸ್ಪೃಶ್ಯತೆ ನಿವಾರಣೆಗೆ ಅಂಬೇಡ್ಕರ್ ರವರು ನಡೆಸಿದ ಹೋರಾಟವನ್ನು ಇಲ್ಲಿ ನಾವು ನೆನೆಸಬಹುದು. ಮಕ್ಕಳೇ, ನಾವೀಗ ಕಲಿಯುವಂಥದ್ದು ಅಸ್ಪೃಶ್ಯತೆಯ ಸಮಸ್ಯೆಗಳು. ಈ ಅಸ್ಪೃಶ್ಯತೆ, ಈ ಕೀಳ್ಜಾತಿಯವರು ಕೆಳಮಟ್ಟದ ಕೆಲಸವನ್ನು ಮಾಡ್ತಾರೆ, ಅವ್ರನ್ನ ಮುಟ್ಟಿಸ್ಕೊಳ್ಬಾರ್ದು, ಈ ರೀತಿಯ ಒಂದು ಅಸ್ಪೃಶ್ಯತೆಯಿಂದ ಆಗುವಂಥ ಸಮಸ್ಯೆಗಳ ಬಗ್ಗೆ ನಾವಿಲ್ಲಿ ಕಲಿತೀವಿ ಮಕ್ಕಳೇ. ಮೊದಲನೇದು, ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಸ್ಪೃಶ್ಯರಿಗೆ ಸಮಾಜದ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಸ್ಥಾನ ನೀಡಲಾಗಿದೆ. ಮನುಸ್ಮೃತಿ ಪ್ರಕಾರ, ಮನುಸ್ಮೃತಿ ಎನ್ನುವಂಥ ವ್ಯಕ್ತಿ ಹೇಳ್ತಾನೆ, ಚಂಡಾಲರನ್ನು ಮುಟ್ಟಿದವರು 10 ಹಲವು ಪ್ರಾಯಶ್ಚಿತ್ತಕ್ಕೊಳಪಡಬೇಕಾಗಿತ್ತು. ಯಾರು ಈ ಕೆಳಮಟ್ಟದ ಕೆಲಸವನ್ನು ಮಾಡ್ತಾರೋ, ಅಸ್ಪೃಶ್ಯರು, ಅಂತ್ಯಜರು ಅಂತ ಯಾರನ್ನ ಕರಿತೀವೋ, ಅವ್ರನ್ನ ಯಾರು ಮುಟ್ಟಿಸ್ಕೊಂಡ್ರೋ ಅವರು ಏನು ಮಾಡಬೇಕಿತ್ತು, ಆ ಮೈಲಿಗೆಯಿಂದ ಅವರು ಏನು ಮಾಡಬೇಕಿತ್ತು, ಶುದ್ಧತೆಗೆ ಒಳಗಾಗಬೇಕಾಗಿತ್ತು, ಪ್ರಾಯಶ್ಚಿತ್ತಕ್ಕೊಳಪಡಬೇಕಾಗಿತ್ತು. ಅಂತ್ಯಜರನ್ನು ಭೇಟಿಯಾದರೆ ಸವರ್ಣೀಯರು ಅಂದರೆ ಯಾರು? ಉತ್ತಮ ಜಾತಿಗೆ, ಮೇಲ್ಜಾತಿಗೆ ಸೇರಿದವರು ಸ್ನಾನ ಮಾಡಿ ಮೈಲಿಗೆಯನ್ನು ಹೋಗಲಾಡಿಸಿಕೊಳ್ಳಬೇಕಾಗಿತ್ತು, ಶುದ್ಧತೆಯನ್ನು ಕಂಡುಕೊಳ್ಬೇಕಾಗಿತ್ತು. ಯಾರಾದರೂ ಕೀಳ್ಜಾತಿಯವ್ರನ್ನ ಮುಟ್ಟಿದ್ರೆ ಮೇಲ್ಜಾತಿಯವರು ಸ್ನಾನ ಮಾಡಿ ತಮ್ಮ ಶುದ್ಧತೆಯನ್ನು ಕಾಪಾಡಿಕೊಳ್ಬೇಕಾಗಿತ್ತು. ಮಲಬಾರಿನಲ್ಲಿ ತಾವೇ ತಯಾರಿಸಿದ ಚಪ್ಪಲಿಗಳನ್ನು ಅಂತ್ಯಜರು ಧರಿಸುವಂತಿರಲಿಲ್ಲ. ಈ ಚಪ್ಪಲಿ ತಯಾರಿಸುವಂಥ ಕೆಳವರ್ಗದ ಕೆಳಜಾತಿಯವರು ಮಲಬಾರ್ ಅನ್ನುವಂಥ ಸ್ಥಳದಲ್ಲಿ ತಾವು ತಯಾರಿಸಿದಂತಹ ಚಪ್ಪಲಿಗಳನ್ನು ಅವರೇ ಧರಿಸುವ ಹಾಗೆ ಇರಲಿಲ್ಲ. ಎಷ್ಟು ಕ್ರೂರವಾಗಿತ್ತು ಈ ಅಸ್ಪೃಶ್ಯತೆ ಎನ್ನುವಂಥದ್ದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಸಾಮಾಜಿಕ ವ್ಯವಸ್ಥೆಯಲ್ಲಿ ಅತ್ಯಂತ ಕೆಳಮಟ್ಟದ ಸ್ಥಾನ. ಬಿ. ಕುಪ್ಪುಸ್ವಾಮಿಯವರು ದಾಖಲಿಸಿರುವಂತೆ ಮಲ ಹೊರುವ, ಸತ್ತ ಪ್ರಾಣಿಗಳನ್ನು ಸಾಗಿಸುವ, ಬೀದಿ ಚರಂಡಿ ಗುಡಿಸುವ ಹೀನ ವೃತ್ತಿಗಳನ್ನು, ಕೆಳಮಟ್ಟದ ಕೆಲಸಗಳನ್ನು ಮಾಡಬೇಕಿತ್ತು. ಅಂದರೆ ಮಕ್ಕಳ, ಈ ಒಂದು ಅಂತ್ಯಜರು, ಕೆಳಜಾತಿಯವರು ಅಂತ ನಾವೇನು ಕರಿತೀವಿ, ಅವರು ಏನೇನು ಕೆಲಸಗಳನ್ನ ಮಾಡಬೇಕಾಗಿತ್ತು? ಮಲ ಹೊರುವಂತಹ, ಶೌಚಾಲಯದಂಥ ಒಂದು ಕೊಳಕನ್ನು ಹೊರುವಂತಹ, ಸತ್ತ ಪ್ರಾಣಿಗಳನ್ನು ಸಾಗಿಸುವ, ಬೀದಿ ಚರಂಡಿಯನ್ನು ಗುಡಿಸುವಂತಹ ಕೆಳಮಟ್ಟದ ಕೆಲಸಗಳನ್ನು ಮಾಡಬೇಕಾಗಿತ್ತು. ಹೀಗೆ ಸಾಮಾಜಿಕವಾಗಿ ಅತ್ಯಂತ ಕೆಳಸ್ಥಾನಗಳನ್ನು ಅಸ್ಪೃಶ್ಯರಿಗೆ ನೀಡಿ ಅವರು ಹುಟ್ಟಿನ ಕಾರಣಕ್ಕಾಗಿಯೇ ಅವರು ಸಾಮಾಜಿಕ ಚಲನೆಯನ್ನು ನಿಯಂತ್ರಣ ಮಾಡಲಾಗಿತ್ತು.
ಅವ್ರಿಗೆ ಕೆಳಮಟ್ಟದ ಸ್ಥಾನ, ಅವರು ಕೆಳಜಾತಿಯಲ್ಲಿ ಹುಟ್ಟಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಅವರು ಎಲ್ಲೂ ಓಡಾಡೋ ಹಾಗೆ ಇರಲಿಲ್ಲ. ಮೇಲ್ಜಾತಿಯವರು ಓಡಾಡೋ ಜಾಗದಲ್ಲಿ ಕೆಳಜಾತಿಯವರು ಓಡಾಡೋ ಹಾಗೆ ಇರಲಿಲ್ಲ. ಯಾವುದೇ ಒಂದು ಊರುಗಳಲ್ಲಿ ಮೇಲ್ಜಾತಿಯವರು ವಾಸ ಮಾಡ್ತಾ ಇದ್ದಾರೆ ಅಂದರೆ ಆ ಊರಿನ ಹೊರಗಡೆ ಈ ಕೀಳ್ಜಾತಿಯವರು ವಾಸ ಮಾಡಬೇಕಾಗಿತ್ತು. ಈ ರೀತಿಯ ಕಟ್ಟುಪಾಡುಗಳು ಅಸ್ಪೃಶ್ಯರಿಗೆ ಇತ್ತು. ಶೈಕ್ಷಣಿಕ ಅವಕಾಶಗಳಿಂದ ಹೊರಗಿಡಲಾಗಿತ್ತು. ಅನೇಕ ಶತಮಾನಗಳಿಂದ ಅಸ್ಪೃಶ್ಯರನ್ನು ಶೈಕ್ಷಣಿಕ ಚಟುವಟಿಕೆಗಳಿಂದ ದೂರವಿಡಲಾಗಿತ್ತು. ಅವರು ಯಾವುದೇ ಶಿಕ್ಷಣ ವ್ಯವಸ್ಥೆಯನ್ನು ಪಡ್ಕೊಳ್ಳೋ ಹಾಗೆ ಇರಲಿಲ್ಲ. ಮೇಲ್ಜಾತಿಯ ಮಕ್ಕಳ ಜೊತೆ ಕೂತ್ಕೊಂಡು ಈ ಕೀಳ್ಜಾತಿಯ ಮಕ್ಕಳು ಓದೋ ಹಾಗೆ ಇರಲಿಲ್ಲ. ವೇದಗಳನ್ನು ಕೇಳುವಂತಿರಲಿಲ್ಲ ಮತ್ತು ಓದುವಂತಿರಲಿಲ್ಲ. ಸಂಸ್ಕೃತ ಭಾಷೆಯನ್ನು ಕಲಿಯುವಂತಿರಲಿಲ್ಲ. ಧರ್ಮಗ್ರಂಥಗಳ ಬಗ್ಗೆ ತಿಳುವಳಿಕೆ ಪಡೆಯುವಂತಿರಲಿಲ್ಲ. ಮಧ್ಯಯುಗದಲ್ಲೂ ಇದೇ ಸ್ಥಿತಿ ಇತ್ತು. ಎಲ್ಲ ಒಂದು ವ್ಯವಸ್ಥೆಗಳಿಂದ ವಂಚಿತರಾಗಿದ್ದರು ಈ ಅಸ್ಪೃಶ್ಯರು. ಬ್ರಿಟಿಷರು ಭಾರತಕ್ಕೆ ಬರುವುದಕ್ಕೂ ಮುಂಚೆ ಅಸ್ಪೃಶ್ಯ ವಿದ್ಯಾರ್ಥಿಗಳಿಗೆ ಸವರ್ಣೀಯ ವಿದ್ಯಾರ್ಥಿಗಳ ಜೊತೆ ಬೆರೆಯಲು ಬಿಡುತ್ತಿರಲಿಲ್ಲ. ಒಟ್ಟಿಗೆ ಕುಳಿತು ಪಾಠಗಳನ್ನು ಕಲಿಯುವಂತಿರಲಿಲ್ಲ. ಸವರ್ಣೀಯ ವಿದ್ಯಾರ್ಥಿಗಳಿಂದ ದೂರ ಕೂರಿಸಲಾಗುತ್ತಿತ್ತು. ಮೈಲಿಗೆಯ ಕಾರಣ ನೀಡಿ ಕೆಲ ಜಾತಿ ಜನರಿಗೆ ಶೈಕ್ಷಣಿಕವಾಗಿ ಹೊರಗಿಡಲಾಗಿತ್ತು. ಶಿಕ್ಷಣವು ಅಂಬೇಡ್ಕರ್ ಅವರಿಗೆ ಸಾಮಾಜಿಕ ನ್ಯಾಯ ಪಡೆಯುವ ಹೋರಾಟಕ್ಕೆ ಪ್ರವೇಶವನ್ನು ನೀಡುತ್ತದೆ. ಹಾಗಾದರೆ ಅಂಬೇಡ್ಕರ್ ಅವರ ಅಭಿಪ್ರಾಯ ಏನಾಗಿತ್ತು? ಎಲ್ಲ ಜನರಿಗೂ, ದೇಶದಲ್ಲಿರುವ ಎಲ್ಲ ವರ್ಗದವ್ರಿಗೂ, ಮೇಲ್ಜಾತಿ ಇರ್ಬೋದು ಅಥವಾ ಕೀಳ್ಜಾತಿ ಇರ್ಬೋದು, ಎಲ್ರಿಗೂ ಶಿಕ್ಷಣವನ್ನು ಕೊಟ್ಟಾಗ ಮಾತ್ರ ಈ ಸಮಸ್ಯೆಯಿಂದ ಹೊರಬರೋದಕ್ಕೆ ಸಾಧ್ಯ ಅನ್ನೋದನ್ನು ಅವರು ಹೇಳಿದ್ರು. ಪ್ರಜಾಪ್ರಭುತ್ವದಲ್ಲಿ ಜನರು ತಮಗೆ ತರ್ಕಸಮ್ಮತವಾಗಿ ವಿಚಾರ ಮಾಡುವ ಸಾಮರ್ಥ್ಯವನ್ನು ಪ್ರತಿಯೊಬ್ಬರೂ ಹೊಂದಬೇಕು. ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳು ಆಡಳಿತ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಹೊಂದಿರುವಂತಹ ನಮ್ಮ ದೇಶದಲ್ಲಿ ವಿಚಾರ ಮಾಡುವ ಸಾಮರ್ಥ್ಯವನ್ನು ಪ್ರತಿಯೊಬ್ಬರೂ ಹೊಂದಬೇಕು. ಏನು ವಿಚಾರ ಮಾಡಬೇಕು? ಯಾವುದು ಸರಿ, ಯಾವುದು ತಪ್ಪು, ನಾವು ಮಾಡ್ತಾ ಇರುವಂಥದ್ದು ಸರಿ ಅಲ್ಲ. ನಿಮ್ಗೆ ಗೊತ್ತಿದೆ, ನಮ್ಮ ಸಂವಿಧಾನದಲ್ಲಿ ಏನು ಹೇಳ್ತಾ ಇದೆ? ಎಲ್ಲರೂ ಸಮಾನರು. ಆದ್ದರಿಂದ ಅಂಬೇಡ್ಕರ್ ಶಿಕ್ಷಣದ ಮಹತ್ವವನ್ನು ಮನಗಾಣಿಸುವ ಹೋರಾಟಕ್ಕೂ ಆದ್ಯತೆ ನೀಡಿದರು. ಅಂಬೇಡ್ಕರ್ ಅವರು ಶಿಕ್ಷಣದ ಮಹತ್ವವನ್ನು ಮನಗಾಣಿಸುವ ಹೋರಾಟಕ್ಕೂ ಆದ್ಯತೆ ನೀಡಿದರು. ಶಿಕ್ಷಣ ಅನ್ನೋದು ಅತಿ ಮುಖ್ಯ. ಆಗ ಮಾತ್ರ ಈ ಒಂದು ಸಾಮಾಜಿಕ ಪಿಡುಗನ್ನು ಹೋಗಲಾಡಿಸಬಹುದು. ಶಿಕ್ಷಣಕ್ಕಿರುವ ಸಾರ್ವಜನಿಕ ಮಹತ್ವದ ಮೂಲಕವೇ BR ಅಂಬೇಡ್ಕರ್ ಅವರು ಶಿಕ್ಷಣ ಸಾರ್ವಜನಿಕ ಸ್ವತ್ತಾಗಬೇಕು ಎಂದು ಪ್ರತಿಪಾದಿಸುತ್ತಾರೆ. ಶಿಕ್ಷಣ ಅನ್ನೋದು ಕೆಲವರ ಸ್ವತ್ತಾಗಬಾರ್ದು, ಅದು ಎಲ್ಲರ ಸ್ವತ್ತಾಗಬೇಕು, ಎಲ್ಲರ ಆಸ್ತಿ ಆಗಬೇಕು ಅಂತ ಅವರು ವಾದವನ್ನು ಮಂಡಿಸಿದರು. ಕ್ರಾಂತಿಕಾರಿ ಚಿಂತನೆಗಳಿಂದಲೇ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನ ಕರಡು ರಚನೆಯಲ್ಲಿ ಮಹತ್ವದ ಪಾತ್ರವನ್ನು ನಿರ್ವಹಿಸಿ ಸಂವಿಧಾನ ಶಿಲ್ಪಿ ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ. ಈ ಒಂದು ಸಂವಿಧಾನ ರಚನೆಯಲ್ಲಿ ಈ ಒಂದು ಕೆಳವರ್ಗದವರಿಗಾಗಿ ಉನ್ನತವಾದಂಥ ಸ್ಥಾನವನ್ನು ಕೊಡಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಸಂವಿಧಾನ ರಚನೆ ಮಾಡಿದ್ರು. ಸಮಾನತೆ ಇರಬೇಕು ಅನ್ನೋದಕ್ಕೆ ಹೋರಾಟ ಮಾಡಿದ್ರು. ಯಾರು? ಅಂಬೇಡ್ಕರ್ ಅವರು. ಆಸ್ತಿಯ ಒಡೆತನದ ಹಕ್ಕಿನ ನಿರಾಕರಣೆ. ಸಾಂಪ್ರದಾಯಿಕವಾಗಿ ಅಸ್ಪೃಶ್ಯರು ಪ್ರಮುಖ ಆರ್ಥಿಕ ಚಟುವಟಿಕೆಗಳನ್ನು ಮತ್ತು ಆಸ್ತಿಯ ಒಡೆತನದ ಹಕ್ಕನ್ನು ಹೊಂದದೆ, ಅಂದರೆ ಅವರಿಗೆ ಯಾವುದೇ ರೀತಿಯ ಆರ್ಥಿಕ ಚಟುವಟಿಕೆಗಳಲ್ಲಿ ಭಾಗವಹಿಸೋ ಆಗಿರಲಿಲ್ಲ. ಯಾವುದೇ ಒಂದು ಆಸ್ತಿಯ ಒಂದು ಯಜಮಾನಿಕೆಯನ್ನು ಹೊಂದೋದಕ್ಕೆ ಅವರಿಗೆ ಸಾಧ್ಯ ಇರಲಿಲ್ಲ. ಓನರ್ಗಳಾಗ್ತಿರಲಿಲ್ಲ. ಅವರಿಗೆ ಆಸ್ತಿ ಇರಲಿಲ್ಲ. ಆಸ್ತಿಯನ್ನು ಪಡೆಯೋ ಹಕ್ಕು ಅವರಿಗೆ ಇರಲಿಲ್ಲ. ಮೇಲುಜಾತಿಗಳ ಸೇವೆಯನ್ನು ಮಾಡಬೇಕಾಗಿತ್ತು. ಇವರು ಸ್ವಯಂ ಆಸ್ತಿಯ ಭೂಮಿಯನ್ನು ಹೊಂದಿರದಂತೆ ಧರ್ಮಗ್ರಂಥಗಳನ್ನು ಉಲ್ಲೇಖಿಸಿ ಅಸ್ಪೃಶ್ಯರಿಗೆ ಆಸ್ತಿಯ ಹಕ್ಕನ್ನು ನಿರಾಕರಣೆ ಮಾಡಲಾಗಿತ್ತು. ಕೆಲವು ಧರ್ಮಗ್ರಂಥಗಳಲ್ಲಿ ಈ ಕೆಳಜಾತಿಯವರು ಯಾವುದೇ ಆಸ್ತಿಯನ್ನು ಹೊಂದಬಾರ್ದು ಅನ್ನುವಂಥ ಒಂದು ಕಾನೂನನ್ನೇ ಮಾಡಿಬಿಟ್ಟಿದ್ರು. ಇದು ಮಾನವ ಜೀವ ವಿರೋಧಿ ಮತ್ತು ಮಾನವ ಹಕ್ಕುಗಳ ಉಲ್ಲಂಘನೆಯಾಗಿದೆ. ಇದು ಮಾನವ ಹಕ್ಕುಗಳ ಉಲ್ಲಂಘನೆ, ಮನುಷ್ಯನ ಹಕ್ಕುಗಳಿಗೆ ವಿರೋಧವನ್ನು ವ್ಯಕ್ತಪಡಿಸಿದಂತೆ ಇದು ಸರಿಯಲ್ಲ ಅನ್ನೋದನ್ನು ಹೇಳಿದ್ರು. ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14 ಟು ಆರ್ಟಿಕಲ್ 18. ನಮ್ಮ ಸಂವಿಧಾನದ ವಿಧಿ 14ರಿಂದ 18 ಏನು ಹೇಳ್ತಾ ಇದೆ? ನಮ್ಮ ಸಂವಿಧಾನದಲ್ಲಿ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಆರ್ಟಿಕಲ್ ವಿಧಿ 14ರಿಂದ 18 ಅಂತ ಹೇಳಿದ್ರೆ ಮಕ್ಕಳೇ, ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು. ತಾರತಮ್ಯ ಮನೋಭಾವನೆಯನ್ನು ಇಟ್ಟುಕೊಳ್ಳಬಾರದು. ಈ ಅಸ್ಪೃಶ್ಯತೆಯ ಒಂದು ಸಮಸ್ಯೆಯನ್ನು ನಾವು ಈ ದೇಶದಲ್ಲಿ ಹೋಗಲಾಡಿಸ್ಬೇಕು.
ಉದ್ಯೋಗದ ಆಧಾರದ ಮೇಲೆ ಮೇಲು ಕೀಳು ಅನ್ನುವಂಥ ಮನೋಭಾವನೆಯನ್ನು ನಾವು ಇಟ್ಕೊಳ್ಬಾರ್ದು. ಎಲ್ಲರೂ ಒಂದೇ ಎನ್ನುವಂಥ ಒಂದು ಮನೋಭಾವನೆಯನ್ನು ಸೃಷ್ಟಿಸಿತು. ಈ ಒಂದು ವಿಧಿ 14ರಿಂದ 18 ಯಾವ ರೀತಿಯಲ್ಲಿ ನಮಗೆ ಸಮಾನತೆ ಎಲ್ಲರಲ್ಲೂ ಇರಬೇಕು ಅನ್ನೋದನ್ನು ಸ್ಪಷ್ಟಪಡಿಸುತ್ತೋ ಮಕ್ಕಳೇ. ಆ ರೀತಿಯಲ್ಲಿ ನಾವು ಯಾವುದೇ ರೀತಿಯ ಅಸ್ಪೃಶ್ಯತೆ, ಕೀಳ್ಜಾತಿ ಇರುವ ಅನ್ನುವಂಥ ಒಂದು ಮನೋಭಾವನೆ ಇಟ್ಕೊಂಡು ಅವ್ರನ್ನ ಯಾವುದೇ ರೀತಿಯಲ್ಲಿ ಶೋಷಣೆ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. ಅಸ್ಪೃಶ್ಯತೆ ನಿವಾರಣೆ ಕ್ರಮಗಳು. ಈ ಒಂದು ದೇಶದಲ್ಲಿರುವಂಥ ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು? ಅಸ್ಪೃಶ್ಯತೆಯ ಕಳಂಕವನ್ನು ತೊಡೆದು ಹಾಕಲು ಜ್ಯೋತಿಬಾ ಫುಲೆ, ಡಾಕ್ಟರ್ BR ಅಂಬೇಡ್ಕರ್, ಗಾಂಧೀಜಿ ಮೊದಲಾದವರು ತೀವ್ರ ಪ್ರಯತ್ನಪಟ್ಟರು. ಇಷ್ಟಾದರೂ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಹೋಗಲಾಡಿಸಲು ಇನ್ನೂ ಸಾಧ್ಯ ಆಗಿಲ್ಲ. ಮಕ್ಕಳೇ, ಯಾರೋ ಕೆಲವು ವ್ಯಕ್ತಿಗಳಿಂದ ಮಾತ್ರ ಈ ಸಮಾಜದಲ್ಲಿರುವಂಥ ಈ ಅಸ್ಪೃಶ್ಯತೆಯನ್ನು ಹೋಗಲಾಡಿಸೋದಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಇಡೀ ದೇಶದಲ್ಲಿರುವಂತಹ ಎಲ್ಲ ಜನರ ಮನಸ್ಸಲ್ಲೂ ಬರಬೇಕು. ಆದಿಕವಿ ಪಂಪ ಹೇಳಂಗೆ ಮಾನವ ಜಾತಿ ತಾನೊಂದೇ ವಲಂ, ಇರೋದು ಒಂದೇ ಜಾತಿ, ಅದು ಮಾನವ ಜಾತಿ. ಶ್ರೀಮಂತ ಬಡವ, ಹೆಣ್ಣು ಗಂಡು, ನಂತರ ಮೇಲ್ಜಾತಿ ಕೀಳ್ಜಾತಿ, ಈ ಎಲ್ಲ ತಾರತಮ್ಯಗಳನ್ನು ಬಿಟ್ಟು ಕುವೆಂಪುರವರ ಒಂದು ಸಂದೇಶದಂತೆ ನಾವು ವಿಶ್ವ ಮಾನವರಾಗಬೇಕು, ನಾವೆಲ್ಲರೂ ಒಂದೇ ಎನ್ನುವಂಥ ಮನೋಭಾವನೆಯನ್ನು ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು ಮಕ್ಕಳೇ. ಅಸ್ಪೃಶ್ಯತೆಯ ನಿವಾರಣೆಗೆ ಕಾನೂನು ಕ್ರಮಗಳು. ಸಂವಿಧಾನದ 17ನೆಯ ವಿಧಿಯು ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧಿಸಿದೆ. ನಮ್ಮ ಭಾರತದ ಸಂವಿಧಾನದಲ್ಲಿ 17ನೇ ವಿಧಿ ಅಸ್ಪೃಶ್ಯತೆ ಆಚರಣೆ ಮಾಡಬಾರ್ದು ಅನ್ನೋ ಕಾನೂನನ್ನು ಬರೆದಿದೆ ನಮ್ಮ ಸಂವಿಧಾನದಲ್ಲಿ. ಭಾರತ ಸರ್ಕಾರ ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು 1955ರಲ್ಲಿ ಜಾರಿಗೊಳಿಸಿದೆ. ಅಸ್ಪೃಶ್ಯತೆ ಅನ್ನೋದು ಅದೊಂದು ಅಪರಾಧ. ಯಾರು ಅಸ್ಪೃಶ್ಯತೆಗೆ ಹೆಚ್ಚು ಕುಮ್ಮಕ್ಕನ್ನು ಪ್ರೋತ್ಸಾಹವನ್ನು ನೀಡ್ತಾರೋ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥದ್ದನ್ನು ಬರೆದಿದೆ ಮಕ್ಕಳಲ್ಲಿ ಸಂವಿಧಾನದಲ್ಲಿ. ಇದರಲ್ಲಿ ಕಂಡುಬಂದ ಕೆಲವು ಲೋಪದೋಷಗಳನ್ನು ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಎಂದು 1976ರಲ್ಲಿ ಮಾರ್ಪಾಡುಗೊಳಿಸಲಾಯಿತು. ಈ ಒಂದು ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಅಂತ 1976ರಲ್ಲಿ ಮಾರ್ಪಾಡನ್ನು ಮಾಡಲಾಯಿತು. ಈ ಕಾಯ್ದೆಯ ಪ್ರಕಾರ ಅಸ್ಪೃಶ್ಯತೆಯ ಆಚರಣೆಯು ಶಿಕ್ಷಾರ್ಹ ಅಪರಾಧ, ಶಿಕ್ಷೆಗೆ ಒಳಪಡುವಂಥದ್ದು, ಇದು ಅಪರಾಧ. ಈ ರೀತಿಯ ಮನೋಭಾವನೆ ನಮ್ಮಲ್ಲಿ ಇರಬಾರ್ದು ಅನ್ನೋದನ್ನು ನಮ್ಮ ಸಂವಿಧಾನದಲ್ಲಿ ತಿಳಿಸಿದ್ದಾರೆ. ಸಾರ್ವತ್ರಿಕ ಮತದಾನ ಹಾಗೂ ಸಮಾನತೆಯ ಹಕ್ಕು. ಎಲ್ಲರೂ ಸಮಾನರು. ಸಾರ್ವತ್ರಿಕ ಮತದಾನ ಅಂದರೆ ಎಲ್ಲರಿಗೂ, ದೇಶದಲ್ಲಿರುವಂಥ ಎಲ್ಲರೂ ನಾವು 18 ವರ್ಷ ದಾಟಿದವರು ನಾವು ಮತವನ್ನು ಹಾಕ್ತೀವಿ. ಅದೇ ರೀತಿ ನಮ್ಮೆಲ್ಲರಲ್ಲೂ ನಾವೆಲ್ಲರೂ ಒಂದೇ ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಸಂವಿಧಾನದ ಒಂದು ಪ್ರಸ್ತಾವನೆಯಲ್ಲಿ ಮೊದಲನೇ ವಾಕ್ಯ ಹೇಳುತ್ತೆ, ಭಾರತೀಯರಾದ ನಾವು. ಮಕ್ಕಳೇ, ಅಲ್ಲಿ ಹಂಗಂದರೆ ಅರ್ಥ ಭಾರತೀಯರಾದ ನಾವು, ಯಾವುದೇ ಒಂದು ಮೇಲ್ಜಾತಿಯವರಾದ ಕೀಳ್ಜಾತಿಯವರಾದ ಯಾವುದೇ ಒಂದು ಪದವನ್ನು ಅಲ್ಲಿ ಬಳಸಿಲ್ಲ ಮಕ್ಕಳೇ. ಹಾಗಾದರೆ ನಾವೆಲ್ಲರೂ ಸಮಾನತೆಯನ್ನು ಕಾಪಾಡಿಕೊಳ್ಬೇಕು. ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗ ಅವಕಾಶಗಳಲ್ಲಿ ಮೀಸಲಾತಿಯನ್ನು ಕಲ್ಪಿಸಲಾಗಿದೆ. 1989ರ ಶಾಸನವು ಅಸ್ಪೃಶ್ಯತೆಯ ನಿರ್ಮೂಲನೆಗೆ ಕುರಿತಾಗಿ ರಾಜ್ಯ ಸರ್ಕಾರಗಳಿಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿದೆ. ಮಕ್ಕಳಲ್ಲಿ ಬರುವಂಥ ಪ್ರಮುಖ ಅಂಶಗಳು. ನಮ್ಮ ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆಯ ಆಚರಣೆಯನ್ನು ನಿಷೇಧಿಸಿದೆ? 17ನೇ ವಿಧಿ. ಅಸ್ಪೃಶ್ಯತಾ ಅಪರಾಧಗಳ ಕಾಯ್ದೆ ಜಾರಿಗೆ ಬಂದ ವರ್ಷ 1955. ಅದರಲ್ಲಿ ತಿದ್ದುಪಡಿ ಮಾಡಿ ಮಾರ್ಪಾಟನ್ನು ತಂದಿದ್ದು 1976. ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ. ಸಾರ್ವತ್ರಿಕ ಮತದಾನಕ್ಕೆ ನಮ್ಮ ಸರ್ಕಾರ ಹೆಚ್ಚು ಒತ್ತನ್ನು ಕೊಟ್ಟಿದೆ. ಎಲ್ಲರೂ ಸಮಾನರು ಅನ್ನುವಂಥ ಒಂದು ವಿಚಾರಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿದೆ. ಹಿಂದುಳಿದ ವರ್ಗದವರಿಗೆ ಶಿಕ್ಷಣವನ್ನು ಪಡೆಯಲು, ಉದ್ಯೋಗ ಅವಕಾಶಗಳನ್ನು ಪಡೆಯಲು ಹೆಚ್ಚು ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಮೀಸಲಾತಿಯನ್ನು, ರಿಸರ್ವೇಷನನ್ನು ಕಲ್ಪಿಸಲಾಗಿದೆ. 1989ರ ಶಾಸನ ರಾಜ್ಯ ಸರ್ಕಾರಗಳಿಗೆ ವಿಶೇಷವಾದ ಜವಾಬ್ದಾರಿಯನ್ನು ಕೊಟ್ಟಿದೆ. ಏನನ್ನು ಹೋಗಲಾಡಿಸಲು? ಅಸ್ಪೃಶ್ಯತೆಯ ನಿರ್ಮೂಲನೆಯನ್ನು ಮಾಡಲು. ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ, ಅಬಾಲಿಷನ್ ಆಫ್ ಟೈಟಲ್ಸ್. ಅಂದರೆ ಇಲ್ಲಿ ಮಕ್ಕಳೇ 17 ಮತ್ತು 18ರ ಒಂದು ವಿಧಿ ಒಂದು ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲಿಕ್ಕೆ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದೆ ಮಕ್ಕಳೇ. ಇದಿಷ್ಟು ಪಾಠ ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಮಕ್ಕಳೇ. ಈ ಒಂದು ಯೋಜನಾ ಕಾರ್ಯ ಮಾಡೋದ್ರ ಬಗ್ಗೆ ನೀವು ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕು ಮಕ್ಕಳೇ. ಧನ್ಯವಾದಗಳು.